ಬಿಗ್ ಬಾಸ್ ಮುಗಿದ್ಮೇಲೆ ಬಿಗ್ ಬಾಸ್ ಸ್ಪರ್ಧಿಗಳು ಅಲ್ಲಲ್ಲಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಈಗ ಮತ್ತೆ ವಾರದಲ್ಲಿ 2 ದಿನ ಮತ್ತೆ ಜನಗಳಿಗೆ ಮನರಂಜನೆ ಕೊಡೋದಕ್ಕೆ ಕೆಲವು ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಅದೇ ಕ್ವಾಟ್ಲೆ ಕಿಚನ್ ಸೀಸನ್ 2. ಇದು ಸೀಸನ್ 1 ನಾವೆಲ್ಲ ನೋಡಿದ್ದೀವಿ. ಅಡುಗೆ ಜೊತೆ ಕೆಲವು ಕ್ವಾಟ್ಲೆಗಳೆಲ್ಲ ಇರುತ್ತೆ. ಸೀಸನ್ 1ನಲ್ಲಿ ಗಿಲ್ಲಿ ನಟ, ತುಕಾಲಿ ಸಂತೋಷ್, ಪಾವಗಡ್ ಮಂಜು, ಜಗ್ಗಪ್ಪ, ಪ್ರಶಾಂತ್, ಸೂರಾಜು, ಗೊಬ್ಬರ್ಗಾಲ ಇನ್ನೂ ಹಲವಾರು ಸ್ಪರ್ಧಿಗಳು ಕಾಣಿಸ್ಕೊಂಡಿದ್ರು. ಆದರೆ ಈ ಸತಿ ಸೀಸನ್ 2 ಇದರಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾ ಇರೋದ್ರಿಂದ ನೋಡೋರ ಸಂಖ್ಯೆನೂ ಜಾಸ್ತಿ ಆಗತ್ತೆ. ತುಂಬಾ ಒಳ್ಳೆ TRP ಬರುತ್ತೆ. ಯಾಕಂದ್ರೆ ಇವ್ರನ್ನ ಮತ್ತೆ ನೋಡೋದಕ್ಕೆ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಈ ಸತಿ ಕ್ವಾಟ್ಲೆ ಕಿಚನ್ ಅಲ್ಲಿ ರಕ್ಷಿತಾ ಅವ್ರು ಬರ್ತಿದ್ದಾರೆ. ರಕ್ಷಿತಾ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ. ಮಾತಾಡೋದೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ಯಾವ ರೀತಿ ಜನಗಳಿಗೆ ಮನರಂಜನೆ ಕೊಡ್ತಾರೆ ನೋಡೋಣ. ಮತ್ತೆ ರಕ್ಷಿತಾ ಮಂಗಳೂರು ಸೈಡು ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲ ನೋಡಿದ್ದೀವಿ ಅವ್ರು ಮಾಡೋ ಅಡುಗೆಗಳನ್ನ. ಮೀನಿಂದ ತುಂಬ ಥರ ಅಡುಗೆಗಳು ಮಾಡ್ತಾರೆ. ಏಡಿಕಾಯಿ, ಚಿಕನು ಈ ರೀತಿ ತುಂಬ ಥರ ಅಡುಗೆಗಳು ಮಾಡಿದ್ದಾರೆ. ಇದರಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ, ಅವರು ಮಾಡೋ ಅಡುಗೆ ತಿಂದು ಏನಂತಾರೆ ಕಾದ್ ನೋಡೋಣ. ಮತ್ತೊಬ್ರು ಸೂರಾಜು ಬಿಗ್ ಬಾಸ್ ಆದ್ಮೇಲೆ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಈಗ ಕ್ವಾಟ್ಲೆ ಕಿಚನ್ ಬರ್ತಿದ್ದಾರೆ. ಅವರು ಹೋಟ್ಲಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೂ ಅಡುಗೆ ಬಗ್ಗೆ ತುಂಬಾ ಅನುಭವ ಇದೆ. ಈಗ ಅವರು ಇದಕ್ ಬಂದು ಯಾವ ರೀತಿ ಅಡುಗೆ ಮಾಡ್ತಾರೆ ನೋಡೋಣ. ಮತ್ತೆ ಕರಿಬಸಪ್ಪಗೆ ಅಡುಗೆ ಬಗ್ಗೆ ಗೊತ್ತಿರೋದು ಕಮ್ಮಿ ಅನ್ಸುತ್ತೆ. ಜಿಮ್ ಮಾಡೋದ್ರಿಂದ ಅವ್ರು ಮಾಡೋ ಅಡುಗೆಗಳೇ ಬೇರೆ ರೀತಿ ಇರುತ್ತೆ. ಇವ್ರಿಗೆ ಸಣ್ಣ ಆಗೋದಕ್ಕೆ ಏನ್ ಮಾಡ್ಬೇಕು, ದಪ್ಪ ಆಗೋದಕ್ಕೆ ಏನ್ ಮಾಡ್ಬೇಕು, ಆರೋಗ್ಯವಾಗಿ ಇರ್ಬೇಕಂದ್ರೆ ಯಾವ ರೀತಿ ಮಾಡ್ಕೊಂಡು ತಿನ್ಬೇಕು, ಇದೆಲ್ಲ ಚೆನ್ನಾಗಿ ಗೊತ್ತಿರತ್ತೆ. ಆದ್ರೆ ಪ್ರೋಮೋ ನೋಡ್ತಿದ್ರೆ ಅವರು ಅಡುಗೆ ಮಾಡೋ ರೀತಿ ಕಾಣಿಸ್ತಿಲ್ಲ. ಹೋಟ್ಲೆ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಹಿಂದಿನ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ದವರು ತುಕಾಲಿ ಸಂತೋಷ್, ಮಂಗಳ ಗೌರಿಯಲ್ಲಿ ನಟನೆ ಮಾಡಿದ ಕಾವ್ಯ, ಮತ್ತೆ ಇವ್ರುಗಳ ಜೊತೆ ನಂದ ಗೋಕುಲ ಸೀರಿಯಲ್ ಅಲ್ಲಿ ಕಾಣಿಸ್ಕೊಂಡಿರೋ ಮೇಘನ, ಪ್ರಶಾಂತ್, ಓಂ ಪ್ರಕಾಶ್ ರಾವ್ ಎಲ್ಲ ಕಾಣಿಸ್ಕೊಳ್ತಿದ್ದಾರೆ. ಇವರುಗಳಲ್ಲಿ ಕ್ವಾಟ್ಲೆ ಕೊಡೋದಕ್ಕಂತ ಒಬ್ರು, ಅಡುಗೆ ಮಾಡೋದಕ್ಕಂತ ಒಬ್ರು ಇದ್ದಾರೆ. ಕ್ವಾಟ್ಲೆ ಕೊಡೋದಕ್ಕಂತ ತುಕಾಲಿ ಸಂತೋಷ್, ಕರಿಬಸಪ್ಪ, ಪ್ರಶಾಂತ್ ಮತ್ತೆ ಇನ್ನೊಬ್ರು ಕಾಮಿಡಿ ಕಿಲಾಡಿಗಳು, ಅವ್ರ ಹೆಸರು ಗೊತ್ತಿಲ್ಲ, ಇವ್ರುಗಳೆಲ್ಲ ಕಾಣಿಸ್ಕೊಂತ ಇದ್ದಾರೆ ಮಾಡೋದಕ್ಕಂತೇಳಿ. ಮತ್ತೆ ಅಡುಗೆ ಮಾಡೋದಕ್ಕಂತೇಳಿ ಸೂರಾಜು, ರಕ್ಷಿತಾ, ಓಂ ಪ್ರಕಾಶ್ ರಾವ್, ನಂದಗೋಕುಲ ಮೇಘನ, ಕಾವ್ಯಗೌಡ ಅವ್ರುಗಳು ಕಾಣಿಸ್ಕೊಂತಿದ್ದಾರೆ. ನೀವು ಈ ಪ್ರೋಮೋನ ಗಮನ ಕೊಟ್ಟು ನೋಡಿದ್ರೆ ಇನ್ನೊಬ್ರು ಇದ್ದಾರೆ, ಆದ್ರೆ ಅವರು ಫೇಸ್ ನ ತೋರಿಸಿಲ್ಲ. ಯಾಕೆ ಈ ಪ್ರೋಮೋದಲ್ಲಿ ರಿವೀಲ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ಆದ್ರೆ ನಾನ್ ಗಮನ ಕೊಟ್ಟು ನೋಡಿದಾಗ ನನಗೆ ಆರ್ಯವರ್ಧನ್ ಅಂತ ಅನಿಸ್ತು. ನೀವು ಆ ಪ್ರೋಮೋನ ಒಂದ್ಸತಿ ಅಬ್ಸರ್ವ್ ಮಾಡಿ ನೋಡಿ. ನಿಮ್ಗೆ ಅವ್ರನ್ನ ನೋಡಿ ಯಾರು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಂ ಪ್ರಕಾಶ್ ರಾವ್ ಅವರು ಯಾವ ರೀತಿ ಅಂತ ನಮ್ಮೆಲ್ರಿಗೂ ಗೊತ್ತು. ಇವ್ರಿಗೆ ಕೋಪ ಜಾಸ್ತಿ. ಇವರು ಇದ್ದಂಗೆ ಹೇಳ್ತಾ ಇರ್ತಾರೆ. ತುಂಬಾ ಟೆನ್ಷನ್, ತುಂಬಾ ಬೇಗ ಕೋಪ ಬರುತ್ತೆ. ಇದ್ರಲ್ಲಿ ಇವ್ರಿಗೆ ಟೆನ್ಷನ್ ಕೊಡೋಣ ಅಂತಾನೆ ತುಂಬಾ ಕ್ವಾಟ್ಲೆಗಳಿರ್ತಾರೆ. ಇವ್ರು ಅದನ್ನ ಸಹಿಸ್ಕೊಳ್ತಾರ? ಏನೇನ್ ಅಂತಾರೆ, ಏನ್ ಮಾಡ್ತಾರೆ ನೋಡೋಣ. ಇದಕ್ಕೆ ಯಾರ್ಯಾರು ಕಾಯ್ತಾ ಇದ್ದೀರಾ, ಯಾರನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ, ಇದ್ರಲ್ಲಿ ಯಾರು ಗೆಲ್ಬೇಕು ಅಂತ ನಿಮ್ಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಿಮಗೆ ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.